ಕಾಂಗ್ರೆಸ್ನಲ್ಲಿ ಮಂತ್ರಿಯಾಗಲು ಹಣ ಲೂಟಿ ಮಾಡಬೇಕು ಅಂತ ರಾಮುಲು ವಾಗ್ದಾಳಿ. ಸಿಡಿ ತಾತ್ಕಾಲಿಕ ಫಲಿತಾಂಶ ಪ್ರಕಟ, ಭಿಕ್ಷುಕಿ ಮನೆಯಲ್ಲಿ 8 ಲಕ್ಷ ಹಣ ಪತ್ತೆ. ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ನೈಸ್ ರಸ್ತೆ ಟೋಲ್ ಬಗ್ಗೆ ಅಶೋಕ ಖೇಣಿ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ನನಗೆ ಖೇಣಿ ಏನು ಹೇಳಬೇಕಾಗಿಲ್ಲ, ಅವರನ್ನ ಕಟ್ಟಿಕೊಂಡು ನನಗೆ ಏನು ಆಗಬೇಕಾಗಿಲ್ಲ. ನಾನು ಅವನಿಗೇನು ಹೇಳ್ತಾ ಇಲ್ಲ, ಸರ್ಕಾರಕ್ಕೆ ಹೇಳ್ತಾ ಇರೋದು. ಕೋರ್ಟ್ ಆದೇಶ ಕೊಟ್ಟಿದ್ದು ಸರ್ಕಾರಕ್ಕೆ, ಖೇಣಿಗೆ ಅಲ್ಲ. ನಾನು ಪ್ರಚೋದನೆ ಮಾಡ್ತಾ ಇಲ್ಲ. ಜನ ಇಷ್ಟೊತ್ತಿಗೆ ನುಗ್ಗಬೇಕಿತ್ತು. ನಾನು ಅವನು ಯಾರಿಗೂ ಉತ್ತರ ಕೊಡೋದಕ್ಕೆ ಬಂದಿಲ್ಲ. ಅವನು ಯಾರು, ಅವನು ಲೂಟಿ ಮಾಡೋದಕ್ಕೆ ಬಂದಿರೋನು ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ನಲ್ಲಿ ಮಂತ್ರಿ ಆಗೋದಕ್ಕೆ ಹಣ ಲೂಟಿ ಮಾಡಬೇಕು ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದಲ್ಲಿ ಮಾತನಾಡಿದ ಅವರು, ಭ್ರಷ್ಟಾಚಾರ ಮಾಡಬೇಕು ಅಂತವರಿಗೆ ಮಾತ್ರ ಮಂತ್ರಿಗಿರಿ ಕೊಡ್ತಾರೆ. ಇದನ್ನ ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಭ್ರಷ್ಟಾಚಾರ ಮಾಡಿ ಹೈಕಮಾಂಡ್ಗೆ ಹಣ ಕೊಟ್ರೆ ಮಂತ್ರಿಗಿರಿ ಕೊಡ್ತಾರೆ. ಬಿ ನಾಗೇಂದ್ರ ಹೈಕಮಾಂಡ್ಗೆ ಹಣ ಕೊಟ್ಟು ಸಚಿವರಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಹಣವನ್ನು ಲೂಟಿ ಮಾಡಬೇಕು, ಭ್ರಷ್ಟಾಚಾರ ಮಾಡಬೇಕು ಅಂಥವ್ರಿಗೆ ಮಾತ್ರ ಅವಕಾಶವನ್ನು ಸಿಗುತ್ತೆ ಅನ್ನೋಂಥದ್ದು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ಸಿನ ಶಾಸಕರು ಕೂಡ ಹೇಳೋಂಥ ಕೆಲಸ ಕೂಡ ಆಗ್ತಾಯಿದೆ. ಇವತ್ತು ಎಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಎಷ್ಟು ಭ್ರಷ್ಟಾಚಾರ ಮಾಡಿ ಎಷ್ಟು ಹಣವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟರೆ ಅಂಥವ್ರಿಗೆ ಮಂತ್ರಿ ಸ್ಥಾನವನ್ನು ಕೂಡ ಕೊಡೋಂಥ ಕೆಲಸ ಆಗ್ತಾಯಿದೆ. ಸಿದ್ದರಾಮಯ್ಯರಿಗೆ ಅನುಭವ ಇತ್ತು, ಒಳ್ಳೆ ಆಡಳಿತಗಾರ, ಅನೇಕ ಬಾರಿ ಆರ್ಥಿಕ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅಂತ ಶ್ರೀರಾಮುಲು ಹೇಳಿದ್ರು. ಭ್ರಷ್ಟಾಚಾರ ಮಾಡಿದಾಗ ನೇರವಾಗಿ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಆಡಳಿತಕ್ಕೂ ಡಿಕೆ ಆಡಳಿತಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಬರಗಾಲ ಇದ್ದ ಸ್ಥಳಕ್ಕೆ ಸಿಎಂ ಡಿಕೆಶಿ ಅವರು ಭೇಟಿ ನೀಡ್ತಾ ಇಲ್ಲ, ಬರಗಾಲ ಅಂತ ಘೋಷಣೆ ಮಾಡ್ತಾ ಇಲ್ಲ ಅಂತ ಸಿಎಂ ಡಿಕೆಶಿ ವಿರುದ್ಧ ಗುಡುಗಿದ್ರು. ಸಿಇಟಿ ತಾತ್ಕಾಲಿಕ ಫಲಿತಾಂಶವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಿಸಿದೆ. ಎಂಜಿನಿಯರಿಂಗ್ ಸೇರಿದಂತೆ ಇತರ ಸಿಇಟಿ ಕೋರ್ಸ್ಗಳ 2ನೇ ಸುತ್ತು, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶದ ಮೊದಲ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶ ಪ್ರಕಟವಾಗಿದೆ. ಆಕ್ಷೇಪಣೆಗಳಿದ್ದಲ್ಲಿ ಇವತ್ತು ಸಂಜೆ 4 ಗಂಟೆ ಒಳಗೆ ಇಮೇಲ್ನಲ್ಲಿ ಸಲ್ಲಿಸಬೇಕು ಅಂತ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಮಾಹಿತಿ ನೀಡಿದ್ದಾರೆ. ಮಾಧ್ಯಮದವರ ಸಮಸ್ಯೆಗಳಿಗೆ ಕಾನೂನು ಚೌಕಟ್ಟಿನಲ್ಲಿ ನೆರವು ನೀಡುವುದಾಗಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಛಾಯಾಚಿತ್ರ ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ ಸಿಎಂ, ಕ್ಯಾಮೆರಾ ಕಣ್ಣಲ್ಲಿ ದಾಖಲಾಗುವ ಚಿತ್ರ ಇತಿಹಾಸ ಸಾಕ್ಷಿಯಾಗುತ್ತೆ. ಕಣ್ಣಾರೆ ಕಂಡ ದೃಶ್ಯಕ್ಕೆ ಜನರ ಹೆಚ್ಚಿನ ನಂಬಿಕೆ ಇದೆ. ಕ್ಯಾಮೆರಾದ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಸಿಎಂ ಡಿಕೆಶಿ ಹೇಳಿದ್ರು. ದೇಗುಲದ ಆವರಣದಲ್ಲಿ ಮುಸ್ಲಿಂ ಯುವಕ ಮೂತ್ರ ವಿಸರ್ಜನೆ ಮಾಡಿದ್ದನ್ನ ಖಂಡಿಸಿ ಆಗಸ್ಟ್ 26ರಂದು ಕರೆ ಕೊಟ್ಟಿದ್ದ ಶಿಗ್ಗಾವಿ ಬಂದ್ ಅನ್ನ ದೇಗುಲ ಆಡಳಿತ ಮಂಡಳಿ ವಾಪಸ್ ಪಡೆದಿದ್ದಾರೆ. ಅವತ್ತು ಈದ್ ಮಿಲಾದ್ ಹಬ್ಬ ಇರೋದ್ರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಶಿಗ್ಗಾವಿ ಬಂದ್ ವಾಪಸ್ ಪಡೆದಿದ್ದಾರೆ. ನಮ್ಮನ್ನ ಬಿಟ್ಟು ಬೇರೆಯವರು ಬಂದ್ ಮಾಡಿದ್ರೆ ನಮಗೆ ಸಂಬಂಧವಿಲ್ಲ ಅಂತ ಪೊಲೀಸ್ ಠಾಣೆಗೆ ಆಡಳಿತ ಮಂಡಳಿ ಮನವಿ ಪತ್ರ ಸಲ್ಲಿಸಿದೆ. ಕಾಲೇಜು ವಿದ್ಯಾರ್ಥಿನಿ ಬೆದರಿಸಿ ಕಾರಿನ ಗ್ಲಾಸ್ ಒಡೆದು 15 ಗ್ರಾಂ ಚಿನ್ನದ ಸರ ದರೋಡೆ ಮಾಡಿದ್ದಾರೆ. ಶಿವಮೊಗ್ಗದ ಪುರದಾಳು ರಸ್ತೆಯಲ್ಲಿ ರಾಬರಿ ನಡೆದಿದ್ದು, ಪುರದಾಳು ಡ್ಯಾಂಗೆ ತೆರಳುತ್ತಾ ಇದ್ದಾಗ ದರೋಡೆ ನಡೆದಿದೆ. ರಸ್ತೆ ಬದಿ ಕಾರು ನಿಲ್ಲಿಸಿಕೊಂಡು ಸ್ನೇಹಿತೆಯರಿಗಾಗಿ ವಿದ್ಯಾರ್ಥಿನಿ ಕಾಯ್ತಾ ಇದ್ಲು. ಈ ವೇಳೆ ಬಂದ ಕಿಡಿಗೇಡಿಗಳು ಕಾರಿನ ಗ್ಲಾಸ್ ಒಡೆದು 15 ಗ್ರಾಂ ಚಿನ್ನದ ಸರ ದೋಚಿದ್ರು. ಸದ್ಯ ದರೋಡೆಕೋರರನ್ನ ಬಂಧಿಸಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬಟ್ಟೆ ಅಂಗಡಿ ಹೊತ್ತಿ ಉರಿದಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಟ್ಟೆಗಳು ಸುಟ್ಟು ಭಸ್ಮವಾಗಿವೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪಡದಲ್ಲಿ ರೇಂಜ್ 1 ಬಟ್ಟೆ ಅಂಗಡಿ ಬೆಂಕಿಗೆ ಆಹುತಿಯಾಗಿದೆ. ರಹೀಂ ಎನ್ನುವವರಿಗೆ ಸೇರಿದ್ದ ಬಟ್ಟೆ ಅಂಗಡಿ ಬೆಂಕಿಗೆ ಆಹುತಿಯಾಗಿದ್ದು, ಈದ್ ಮಿಲಾದ್ ಹಬ್ಬಕ್ಕೆ ತರಿಸಿದ್ದ ಸ್ಟಾಕ್ ಸುಟ್ಟು ಭಸ್ಮವಾಗಿದೆ. ಮೃತ ಭಿಕ್ಷುಕಿ ಮನೆಯಲ್ಲಿ ಮೂಟೆಗಟ್ಟಲೆ ನಾಣ್ಯ ಮತ್ತು ನೋಟುಗಳು ಪತ್ತೆಯಾಗಿವೆ. ಮಂಡ್ಯ ನಗರದ ಗುತ್ತಲು ಬಡಾವಣೆಯ ನೂರ್ ನಿನ್ನೆ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದರು. ದಫನ್ ಬಳಿಕ ಮನೆಗೆ ಹೋಗಿ ಸಂಬಂಧಿಕರು ಮತ್ತು ಸ್ಥಳೀಯರು ನೋಡಿದ್ರು. ಈ ವೇಳೆ ಮೂಟೆಗಟ್ಟಲೆ ಇದ್ದ ನಾಣ್ಯ ಮತ್ತು ನೋಟು ಎಣಿಸಿದಾಗ 8 ಲಕ್ಷಕ್ಕೂ ಹೆಚ್ಚು ಹಣ ಇತ್ತು. ಮನೆಯವರು ನೋಡ್ಕೊಳ್ತಾ ಇಲ್ಲ ಅಂತ ಭಿಕ್ಷಾಟನೆ ಮಾಡ್ತಾ ಇದ್ಲು. ಪತ್ತೆಯಾದ ಹಣ ಭಿಕ್ಷುಕಿ ಸಂಬಂಧಿಕರಿಗೆ ಸ್ಥಳೀಯರು ನೀಡಿದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ಇಡಿ ದಾಳಿ, ವಸತಿ ಶಾಲೆಯಿಂದ ತಪ್ಪಿಸಿಕೊಂಡ ವಿದ್ಯಾರ್ಥಿಗಳು. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ.
ಬೆಂಗಳೂರಿನಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ. ಕೆಪಿಎಸ್ಸಿ ಹಗರಣ ಹಾಗೂ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಅಧಿಕಾರಿಗಳು ದಾಳಿ ನಡೆಸಿ ಜಯಮಹಲ್ ರಸ್ತೆಯ ನಿವಾಸದಲ್ಲಿ ಸತತ 9 ಗಂಟೆಗಳ ಪರಿಶೀಲನೆ ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ಬಂದಾಗ ಮನೆ ಲಾಕ್ ಆಗಿತ್ತು. 3 ಗಂಟೆಗಳ ಕಾರ್ಯಾಚರಣೆ ನಡೆಸಿ ನಕಲಿ ಕೀ ಬಳಸಿ ಮನೆಯೊಳಗೆ ತೆರಳಿದ್ರು. ಈ ವೇಳೆ ಮನೆಯಲ್ಲಿ ಜ್ಞಾನೇಂದ್ರ ಸೇರಿದಂತೆ ಕುಟುಂಬದವರು ಯಾರೂ ಇರಲಿಲ್ಲ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆ ಬಳಿ ಜೆಸಿ ನಗರ ಪೊಲೀಸರು ಬಂದೋಬಸ್ತ್ ನೀಡಿದ್ದಾರೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಿಂದ 2 ವಿದ್ಯಾರ್ಥಿಗಳು ತಪ್ಪಿಸಿಕೊಂಡಿದ್ದರು. ನಿನ್ನೆ ಮಧ್ಯಾಹ್ನ 1:39ಕ್ಕೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಟಕ್ಕಳಕಿಯಲ್ಲಿ ಇರುವ ವಸತಿ ಶಾಲೆಯಿಂದ ಓಡಿ ಹೋಗಿದ್ದರು. ಈ ವಿಷಯ ತಿಳಿದು ವಸತಿ ಶಾಲೆ ಬಳಿ ಪೋಷಕರು ಹಾಗೂ ಗ್ರಾಮಸ್ಥರು ಧಾವಿಸಿದ್ರು. ಅವರಿಗೆ ಸರಿಯಾದ ಮಾಹಿತಿ ನೀಡದ ಕಾರಣದಿಂದ ಪ್ರತಿಭಟನೆ ನಡೆಸಿದ್ರು. ಸಂಜೆ ಹೊತ್ತಿಗೆ ಮಣೂರು ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಸಿಕ್ಕಿದ್ರು. ಕೂಡಲೇ ವಿದ್ಯಾರ್ಥಿಗಳನ್ನ ವಸತಿ ಶಾಲೆಗೆ ಕರೆತರಲಾಯಿತು. ಇಷ್ಟೆಲ್ಲವಾದರೂ ವಸತಿ ಶಾಲೆಗೆ ಬಾರದ ವಾರ್ಡನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಭಾರೀ ಟ್ರಾಫಿಕ್ ಜಾಮ್ ಆಗಿತ್ತು. ವೀಕೆಂಡ್ ಮುಗಿಸಿ ಬೆಂಗಳೂರು ನಗರಕ್ಕೆ ಸಾವಿರಾರು ಜನರು ವಾಪಸ್ ಬಂದಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ದೇವನಹಳ್ಳಿ ಬಳಿ ಉಂಟಾದ ಟ್ರಾಫಿಕ್ ಕಿರಿಕಿರಿಯಿಂದ ವಿಮಾನ ನಿಲ್ದಾಣಕ್ಕೆ ಹೋಗುವವರು ಹಾಗೂ ಬರುವವರು ಪರದಾಡಿದ್ರು. ಗಂಟೆಗಟ್ಟಲೆ ಕಾಲ ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡಿದ್ರು.